ನಟಿ ಕಾವ್ಯ ಮೇಲೆ ಪತಿ ಕುಟುಂಬಸ್ಥರಿಂದ ಹಲ್ಲೆ ಪ್ರಕರಣ. ಪತಿ ತಮ್ಮ ನಂದೀಶ್ ಪತ್ನಿ ಪ್ರೇಮಾ ವಿರುದ್ಧ ಆರೋಪವನ್ನು ಮಾಡಿದ್ದಾರೆ ಕಾವ್ಯ ಗೌಡ. ಪ್ರೇಮಾ ತಂದೆ ರವಿಕುಮಾರ್ ವಿರುದ್ಧವೂ ಕೂಡ ಆರೋಪ. ಪ್ರೇಮಾ ಅಪ್ಪ ನನ್ನ ಮೇಲೆ ಕೈ ಮಾಡಿದ್ದಾರೆ, ಹಾಗೇನೇ ನನ್ನ ಪತಿ ಸೋಮಶೇಖರ್ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ. ನನಗೆ ಮದುವೆಯಾಗಿ 4 ವರ್ಷ ಆಗಿದೆ. ಗಂಡನಿಂದ ಮಾವನಿಂದ ಹಣ ಪಡೆದಿಲ್ಲ. ನಾನು ಇಂಡಿಪೆಂಡೆಂಟ್ ಆಗಿ ಬದುಕ್ತಾ ಇದ್ದೀನಿ. ನನ್ನ ಮಗಳ ಮೇಲೂ ಕೂಡ ಪ್ರೇಮ ಕೈ ಮಾಡಿದ್ದಾರೆ ಅಂತ ನಟಿ ಕಾವ್ಯ ಗೌಡ ಗಂಭೀರವಾಗಿ ಆರೋಪಗಳ ಸುರಿಮಳೆಗೈದಿದ್ದಾರೆ ವಾರ್ಗಿತ್ತಿ ಪ್ರೇಮಾ ಮೇಲೆ. ಈಗ FIR ಆಗಿದೆ. ಸೊ ಕಾನೂನು ಪ್ರಕಾರ ಅವ್ರು ಏನು ತಗೋಬೇಕೋ ಅವ್ರು ತಗೊಂತಾರೆ. ಯಾರೆಷ್ಟೇ ಜನ ಏನೇ ಮಾತಾಡಿದ್ರು ನನಗೆ ಯಾವುದಕ್ಕೂ ಭಯ ಇಲ್ಲ. ಯಾಕಂದರೆ ನನಗೆ ನಂಬಿಕೆ ಇದೆ ಕಾನೂನು ನನ್ನ ಪರ ಬರುತ್ತೆ ಅಂತ. ಸೊ ಇಟ್ಸ್ ಓಕೆ. ಅವರು ಏನೇನು ಹೇಳ್ತಿದ್ದಾರೆ ಆಸ್ತಿ ಬಗ್ಗೆ ಅಂತೆ. ಆಸ್ತಿ ಒಂದು ಹೇಳ್ತೀನಿ, ನನ್ನ ಮದುವೆ ಆಗಿ 4 ವರ್ಷ ಆಯಿತು. ನನ್ನ ಮಾವನ ಕಡೆಯಿಂದ ಆಗಲಿ ಅಥವಾ ನನ್ನ ಗಂಡನ ಕಡೆಯಿಂದ ಆಗಲಿ ನನ್ನ ಬ್ಯಾಂಕ್ ಅಕೌಂಟ್ಗೆ 1 ರೂಪಾಯಿ ಅಂತ ನನ್ನ ಅಕೌಂಟಿಗೆ ತೋರಿಸ್ಬಿಟ್ರೆ ಆಸ್ತಿ ಅಂತಾರಲ್ಲ, ಆಸ್ತಿ ಅಂದರೆ 100% ಅಲ್ವಾ. ಗಂಡನ ಕಡೆಯಿಂದ ದುಡ್ಡು ಇಸ್ಕೋಬೇಕು, ಮಾವನ ಕಡೆಯಿಂದ ದುಡ್ಡು ಇಸ್ಕೊಳ್ಬೇಕು ಹಂಗಂತ ಬಂದಿದ್ದರೆ, ನನ್ನ ಅಕೌಂಟಿಗೆ ಬಂದಿದ್ದರೆ ಡೆಫಿನೆಟಾಗಿ ನಾನು ಅವ್ರಿಗೆ ಎಸ್ ಅಂತೀನಿ. ಸೊ 18 ವರ್ಷದಿಂದ ಇಂಡಿಪೆಂಡೆಂಟ್ ಆಗಿ ದುಡಿತಾರೋ ಹುಡುಗಿ ನಾನು. ಐ ಡೋಂಟ್ ಕೇರ್. ಇದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಹೇಳೋರು 1000 ಜನ ಹೇಳ್ತಾರೆ. ನಾವು ಹೇಗೆ ತೊಗೊಂಡು ಹೋಗ್ತೀವಿ ಅನ್ನೋದು ತುಂಬ ಮುಖ್ಯ ಇದೆ. ನನ್ನ ಜೀವನ ನನಗೆ ಗೊತ್ತು, ನಾನು ಹೇಗೆ ನಡೆಸಬೇಕು ಅಂತ. ಇಲ್ಲಿ ಯಾರಿಗೋಸ್ಕರನೂ ಭಯ ಪಡ್ತಿಲ್ಲ. ಆ್ಯಂಡ್ ಏನೇ ಇದ್ರೂ ಕಾನೂನು ಪ್ರಕಾರ ನಡೆಯುತ್ತೆ. ನನ್ನ ಮಗಳ ಮೇಲೆ ಕೈ ಮಾಡಿದ್ರು ಸರ್. ನಾನೊಂದು ತಾಯಿ, 2 ವರ್ಷದ ಮಗು ಮೇಲೆ ಕೈ ಮಾಡಿದ್ರು. 100% ಅಲ್ವಾ, ಯಾವುದೇ ತಾಯಿ ಪ್ರೇಮ ಅನ್ನೋ ಹುಡುಗಿ ನನ್ನ ಮಗಳ ಮೇಲೆ ಕೈ ಮಾಡೋದಕ್ಕೆ ನಾನು 100% ಕೇಳೋ ಹಕ್ಕಿದೆ ನನಗೆ. ಯಾಕೆಂದರೆ ಮಕ್ಕಳು ಅಂದರೆ 100 ಯಾವ ದೊಡ್ಡ ಮಕ್ಕಳಾದರೆ ಹೇಳ್ತಾರೆ ಬಂದು, ಚಿಕ್ಕ ಮಗು ಹೇಳಲ್ಲ ಸರ್. ನಾನು ಕೇಳಿದೆ ಯಾಕೆ ಹಿಂಗೆ ಅಂತ. ಆ ಹುಡುಗಿನೇ ಸ್ಟಾರ್ಟ್ ಮಾಡಿದ್ದು. ಅದು ಎಲ್ಲಿಗೋ ಹೋಗಿ ನಿಲ್ತು. ಆಮೇಲೆ ಅದಾದ ನಂತರ 7 ಗಂಟೆಗೆ ಅವರ ಅಪ್ಪ ಬಂದು ನನಗೆ ಹೊಡೆದು, ನನ್ನ ಗಂಡನಿಗೆ ಹೊಡೆದು, ಏನೇನೋ ವಿಡಿಯೋಗಳು ನೋಡ್ತಾ ಇರ್ಬೋದು. ನನ್ನ ಗಂಡ ಅವರೇನೋ ತಂಗಿಗೆ ಇದು ಮಾಡ್ತಾ ಇದ್ದಂತ ರಾಂಗ್. ಅವ್ರು ಯಾಕಂದರೆ ಪೋಟ್ರೆ ಮಾಡೋರು ಯಾವ ರೀತಿ ಬೇಕಾದರೂ ಪೋಟ್ರೆ ಮಾಡ್ಬೋದು ಜೀವನದಲ್ಲಿ. ನೀವು ಎರಡೂ ವಿಚಾರ ಕೇಳಬೇಕು. ಯಾವ್ದು ಕರೆಕ್ಟ್ ಅನ್ಸುತ್ತೋ ನಿಮಗೆ ಬಿಡ್ತೀನಿ. ನನಗೇನು ಇಲ್ಲ. ಯಾವ್ದು ಕರೆಕ್ಟೋ ನೀವು ತಗೊಳ್ಳಿ. ಸೊ ನನಗೆ ಗೊತ್ತು ನನಗೆ ಯಾವ ಕರೆಕ್ಟು ಅಂತ. ಸೊ ನಮ್ಮ ಮಾವ ಇದ್ದಾರೆ, ನಮ್ಮ ಅತ್ತೆ ಇದ್ದಾರೆ, ನನ್ನ ಗಂಡ ಇದ್ದಾರೆ ನನ್ನ ಪರ ಮಾತಾಡೋದಕ್ಕೆ. ಸೊ ಇಟ್ಸ್ ಓಕೆ, ಯಾರೇನಾದರೂ ಮಾತಾಡಲಿ. ನಮ್ಮ ಮಾವ ಇಲ್ಲ ಮೇಡಮ್, ಇದು ಆಲ್ರೆಡಿ ಒಂದ್ಸಲಿ ನನಗೆ ಅವರು ಹೊಡೆದಿದ್ರು. ನನ್ನ ಮಾವನ ಹೆಸರು ಹಾಳು ಮಾಡಬಾರ್ದು ಅಂತ ನಾನು ಪಬ್ಲಿಕ್ಗೆ ಬಂದಿಲ್ಲ. ಇದು 2ನೇ ಸಲ. ಯಾಕಂದರೆ ನನ್ನ ಗಂಡನಿಗೆ ಹಿಂದೆ ಚಾಕು ಚುಚ್ಚಿದಾಗ, ನನ್ನ ಮಗಳಿಗೆ ಹೊಡೆದಾಗ ಡೆಫಿನೆಟ್ ಆಗಲ್ಲ, ಭಯ ಆಗುತ್ತೆ. ಅದಾದ ನಂತರ ನಮ್ಮ ಮಾವನ ಲೈಕ್ ಮಾಡ್ತೀನಿ ಅಂದಾಗೂ ನನಗೆ ಅದು ಸ್ವಲ್ಪ ನಂಬಿಕೆ ಭಯ ಆಯಿತು. ಯಾಕಂದರೆ ನನಗೆ ಇನ್ನೂ ಏನಾದರೂ ಹೆಚ್ಚು ಕಡಿಮೆ ಆದರೆ ನನಗೆ ಕಾನೂನು ಮೊರೆ ಹೋಗಲೇಬೇಕು. ಆ ಅಪ್ಪ ಒಂದು ಮಾತು ತೊಗೊಳ್ತಾನೆ, ರೇಪ್ ಮಾಡ್ತೀನಿ ಅಂತ, 100 ಜನದ ಮುಂದೆ ಮಾಡ್ತೀನಿ ಅಂತ. ಸೊ ಆ ಅಪ್ಪಂಗೆ ಏನಾದರೂ ಧೈರ್ಯ ಇದ್ದರೆ ತೊಗೊಳ್ಳಿ ಸರ್. ಏನು ಸರ್ ಅವ್ರು ಹಂಗೆಲ್ಲ ಅಂದಾಗ ನಾನು ಹೆಂಗೆ ಸರ್, ನನ್ನ ಹೆಂಗೆ ಸರ್ ಮಾಡ್ಕೊಳ್ಳಿ, ನೀವೇ ಹೇಳಿ. ಅಷ್ಟು ಚೆನ್ನಾಗಿ ಬಂದು ಹೊಡಿಬೇಕಾದ್ರೆ ನಾನು ಹೆಣ್ಮಗು, ನಮ್ಮನೆ ತುಂಬ ದೊಡ್ಡದು ಸರ್. ನೀವ್ಯಾರೋ ಹೋಗಿರ್ಬೋದು ನೀವು, ನಮ್ಮನೆ ತುಂಬ ದೊಡ್ಡದು. ಅಲ್ಲಿ ನಡಿಬೇಕಾದ್ರೆ ಎಲ್ಲ ನನ್ನ ಮನೆ ಬಂದು ಸೌತ್, ನಾನು ಮದುವೆ ಆಗಿರೋದು ನಾರ್ತಿಗೆ. ಸೌತ್ ನನ್ನ ಮನೆ ಕಡೆಯಿಂದ ಎಲ್ಲರೂ ತುಂಬಿಕೊಂಡ್ರು, ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು. ಒಂದು ಹೆಣ್ಮಗು ಮಾಡ್ತಾರೆ, ಅವ್ರು ಮಾಡಿದವ್ರು ಅನುಭವಿಸ್ತಾರೆ. ಥ್ಯಾಂಕ್ ಯು ಅಷ್ಟೇ. ಇನ್ನೇನು ಹೇಳಕ್ ಕಷ್ಟ. ಹೌದಾ ಸರ್, ಆಸ್ತಿಗೋಸ್ಕರ. ಇನ್ನು ನಟಿ ಕಾವ್ಯ ಗೌಡ ಮೇಲೆ ಹಲ್ಲೆ ಆರೋಪ ಪ್ರಕರಣ. ಕಾವ್ಯ ಆರೋಪಗಳನ್ನ ವಾರ್ಗಿತ್ತಿ ಪ್ರೇಮಾ ನಿರಾಕರಿಸಿದ್ದಾರೆ. ನಮ್ದು ಜಾಯಿಂಟ್ ಫ್ಯಾಮಿಲಿ. ಕೆಳಮಹಡಿಯಲ್ಲಿ ನಮ್ಮ ಮಾವ ವಾಸ ಮಾಡ್ತಿದ್ದಾರೆ. ಮೊದಲ ಮಹಡಿಯಲ್ಲಿ ನಾವು ವಾಸವಿದ್ದೇವೆ. 2ನೇ ಮಹಡಿಯಲ್ಲಿ ಕಾವ್ಯ ಮತ್ತು ಆಕೆ ಪತಿ ಇದ್ದಾರೆ. ನಾವೆಲ್ಲ ಇರೋ ಮನೆ ಮೇಲೆ ನಟಿ ಕಾವ್ಯ ಕಣ್ಣಿದೆ. ಮನೆಯನ್ನ ತನ್ನ ಸುಪರ್ದಿಗೆ ತೆಗೆದುಕೊಳ್ಳುವುದಕ್ಕೋಸ್ಕರ ಆಕೆ ಪ್ಲಾನ್ ಮಾಡ್ತಿದ್ದಾಳೆ. ಹಾಗಾಗಿನೇ ಇಷ್ಟೆಲ್ಲ ರಾದ್ಧಾಂತ ಅಂತ ಹೇಳಿ ಪ್ರೇಮಾ ಹೇಳಿದ್ದಾರೆ. ಸೊ ಬೇಸಿಕಲಿ ಕಾವ್ಯ ಗೌಡ ಅವರಿಗೆ ಮನೆ ಬೇಕು. ಆ ಮನೆಗೋಸ್ಕರ ನಮ್ಮಿಬ್ಬರನ್ನ ಹೆಂಗಾದ್ರೂ ಮಾಡಿ ಹೊರಗಡೆ ಹಾಕ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಥರ ಕಿರಿಕ್ ಮಾಡ್ತಾ ಇದ್ದಾರೆ. ತುಂಬ ಕಿರಿಕ್ ಮಾಡ್ತಾ ಇದ್ದಾರೆ ಸರ್. ಮೊದಲಿಂದನೂ ಮಾಡ್ತಿದ್ದಾರೆ. ಬಟ್ ಇದನ್ನೆಲ್ಲ ನಾವು ನಮ್ಮ ಮಾವನವರ ಗಮನಕ್ಕೆ ತಂದಿದ್ವಿ. ಈ ರೀತಿ ಆಗ್ತಾ ಇದೆ, ಸ್ವಲ್ಪ ನೋಡಿ ಅಂತ. ಪ್ರತಿ ಸರಿ ಅವ್ರ ಹತ್ರ ಹೋದಾಗೂ ನನಗೆ ಬುದ್ಧಿ ಮಾತು ಹೇಳಿ ಕಳಿಸಿದ್ರು. ಬಿಡಮ್ಮ ಹೋಗ್ಲಿ, ಅವರೇನೋ ಮಾಡ್ತಾರೆ, ತಲೆ ಕೆಡ್ಸ್ಕೊಬೇಡ, ನೀನು ನಮ್ಮ ಹುಡುಗಿ. ಅವರೇ ನೋಡಿ ಇಷ್ಟಪಟ್ಟು ಮಾಡ್ಕೊಂಬಂದಿರೋದು ಸರ್ ನಮ್ಮನ್ನು.
ಇಷ್ಟ 2 ವರ್ಷ ಕಾದು ಮಾಡ್ಕೊಂಡ್ಬಂದ್ರು ಅವ್ರನ್ನ. ಸೊ ಕಾದ್ಕೊಂಡು ಅವ್ರು ಇವರೇ ಬೇಕು ಅಂತ ಮಾಡ್ಕೊಂಡು ಹೋಗಿರೋದು ನಮ್ಮನ್ನು, ಸಂಬಂಧದಲ್ಲೇ ನಾವು ಮದುವೆ ಆಗಿರೋದು. ಸೊ ಆಗಿರ್ಬೇಕಾದ್ರೆ ಅವ್ರು ಏನು ಹೇಳಿದ್ರು ನಾನು ಅದಕ್ಕೆ ಕೇಳಲೇಬೇಕು, ಅವ್ರ ತಲೆ ಬಾಗಲೇಬೇಕು, ಅವ್ರು ಹೇಳಿದ ಮಾತು ನಾನು ಕೇಳಲೇಬೇಕು. ಸೊ ಪ್ರತಿ ಸರಿ ನಾನು ಅವ್ರ ಹತ್ರ ಹೋದಾಗೂ ಸಮಾಧಾನಮ್ಮ, ತಾಳ್ಮೆ 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 ತಾಳ್ಮೆ. ಬಟ್ ಆ ತಾಳ್ಮೆ ಇವತ್ತು ಇಷ್ಟು ಲಿಮಿಟ್ ಮೀರೋ ಹಂಗೆ ಅವರು ವರ್ತಿಸಿದ್ದಾರೆ. ನಾವು ಮನೆಯಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ. ನಮ್ಮ ಮನೆಯಲ್ಲಿ ಹೇಗಿದೆ ಅಂದರೆ ದೊಡ್ಡ ಮನೆ ಸರ್, ಒಬ್ರಿಗೊಬ್ರು ಕಾಣೋದೇ ಇಲ್ಲ, ನೆಮ್ಮದಿಯಾಗಿ ಬದುಕ್ಬೋದು ಎಲ್ಲರೂ. ಬಟ್ ಅವ್ರಿಗೆ ನಾವು ಆ ಮನೇಲಿ ಇರೋದೇ ಇಷ್ಟ ಇಲ್ಲ. ಆ ಮನೇಲಿ ಹೇಗಿದೆ, ನಮ್ಮ ಮಾವರು ಕ್ಲಿಯರಾಗಿ ಹೇಳಿದ್ದಾರೆ, ಗ್ರೌಂಡ್ ಫ್ಲೋರಲ್ಲಿ ನಾವಿರ್ತೀವಿ, ಫಸ್ಟ್ ಫ್ಲೋರಲ್ಲಿ ನಮ್ಮ ಮನೆಯವರು, ನಾವು, ನನ್ನ ಮಗ ಒಬ್ಬ ಇದ್ದಾನೆ, ಸೆಕೆಂಡ್ ಫ್ಲೋರಲ್ಲಿ ಕಾವ್ಯಗೌಡ ಅವ್ರ ಫ್ಯಾಮಿಲಿ ಇದೆ. ಅಡುಗೆ ಮನೆ ಕೂಡ ಸಪ್ರೇಟ್ 2 ಕಿಚನ್ಸ್ ಇದೆ. ನಾನು ನಮ್ಮ ಅತ್ತೆ ಮನೆ ಒಳಗಡೆ ಅಡುಗೆ ಮಾಡ್ಕೊತೀವಿ, ಅವ್ರದ್ದು ಇನ್ನೊಂದು ಕಿಚನ್ ಇದೆ, ಮನೆ ಹೊರಗಡೆ ಅಡುಗೆ ಮಾಡ್ಕೊತಾರೆ. ಸೊ ನಾವು ಅವ್ರ ಫ್ಲೋರಿಗೆ ಹೋಗಲ್ಲ, ಅವರು ನಮ್ಮ ಫ್ಲೋರಿಗೆ ಬರಲ್ಲ. ಇದೇ ನಮ್ಮ ಮಾವರು ಹೇಳಿದ್ದು, ಡಿಸ್ಟರ್ಬ್ ಮಾಡಬೇಡಿ, ಅವ್ರವ್ರ ಪ್ರೈವಸಿ ಅವ್ರಿಗಿರಲಿ. ಸೊ ನಿಮ್ಮ ಕಿಚನ್ ಏನಿದೆ ನೀವು ಯೂಸ್ ಮಾಡ್ಕೊಳ್ಳಿ, ಅವ್ರ ಕಿಚನ್ ಏನಿದೆ ಅವ್ರು ಯೂಸ್ ಮಾಡ್ಕೊಳ್ಳಿ ಅಂತ. ಸೊ ಈ ಟೈಮಲ್ಲಿ ಕಾವ್ಯಗೌಡ ಅವರ ವರ್ಕರ್ ಒಬ್ಬರು ನನ್ನ ಕಿಚನ್ ಹತ್ರ ಬರ್ತಾರೆ. ನಿನ್ನೆ 2 ಗಂಟೆಗೆ ನಾನು ಊಟ ಮಾಡ್ತಾ ಇದ್ದೆ. ಆ ಹುಡುಗಿ ಬಂದಾಗ ನಾನು ಕೇಳಿದೆ, ಏನಮ್ಮ ಬಂದಿದ್ದು? ಇಷ್ಟೇ ಸರ್ ಕೇಳಿದ್ದು. ಆ ಹುಡುಗಿ ಏನೂ ಮಾತಾಡಲಿಲ್ಲ, ಸುಮ್ಮನೆ ಹೊರಟೋದ್ರು. ಅದಾದ್ಮೇಲೆ ನಾವು ಊಟ ಮಾಡ್ತಾ ಇದ್ವಿ. ಆಕೆ ಏಕಾಏಕಿ ಕಾವ್ಯಗೌಡ ಬಂದು, ನನ್ನ ಮನೆ ಇದು, ನಂದು ಮನೆ ಇದು, ಹೆಂಗೆ ಕೂತಿದ್ದೀರಾ ನನ್ನ ಮನೇಲಿ, ನೀವು ತಿರ್ಕೊಂತಿನ ಜನ, ನೀವು ನಾಯಿಗಳು ಅಂತ. ನಾನು ಊಟ ಮಾಡ್ತಾ ಇರೋ ಪ್ಲೇಟ್ಗಳನ್ನೆಲ್ಲ ತೆಗೆದು ಎಡ್ಸಿ ನನ್ನ ಮನೆಯಿಂದ ಹೊರಗಡೆ ಹೋಗಿ. ನಾನು ಹೇಳಿದೆ, ನಿಂದ ಹೆಂಗೆ ಮನೆ? ನಮ್ಮ ಮಾವನ ಮನೆ ಇದು, ನಂದು ಮಾವನೇ, ನನಗೂ ಹಕ್ಕಿದೆ ಈ ಮನೇಲಿರೋದಕ್ಕೆ. ಸೊ ಅವ್ರಿಗೇನಂದ್ರೆ ನಾವು ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂತ ನಮ್ಮನ್ನ ಬಲವಂತವಾಗಿ ಫೋರ್ಸ್ ಮಾಡ್ತಾ ಇದ್ರು. ಗೆಟ್ ಔಟ್ ಆಫ್ ದ ಹೌಸ್, ಇದು ನನ್ನ ಮನೆ, ನಾನು ಕಟ್ಟಿರೋದು, ನಾನು ಮಾಡಿರೋದು ಅಂತ. ಕಟ್ಟಿರೋದು ನಮ್ಮ ಮಾವ ಸರ್, ಅವ್ರ ಸ್ವಯಾಜಿತ ಆಸ್ತಿ ಅದು, ಅವ್ರು ಕಟ್ಟಿರೋ ಮನೆ ಅದು. ಅವ್ರು ಕಟ್ಟಿರೋ ಮನೆಯಿಂದ ಈಕೆಗೆ ಏನು ರೈಟ್ಸ್ ಇದೆ ನನ್ನನ್ನು ಹೊರಗಡೆ ಹಾಕೋದಕ್ಕೆ? ಚಪ್ಪಲಿ ಎಲ್ಲ ತಗೊಂಡು ಒಡಿಯೋ ಮಟ್ಟಕ್ಕೆ ಬಂದಿದ್ದಾರೆ ಆಕೆ. ಈ ರೀತಿ ನಾನು ನಡ್ಕೊಳೋದವರು. ಫ್ಯಾಮಿಲಿ ಅದು ಇದು ದೊಡ್ಡದಾಗೆ ಮಾತಾಡ್ತಾ ಇದ್ದಾರಲ್ಲ ಮೀಡಿಯಾನಲ್ಲಿ, ಫ್ಯಾಮಿಲಿ ಅಂದರೆ ಗೊತ್ತಿದೆಯಾ ಅವರಿಗೆ? ಇದೇ ರೆಸ್ಪೆಕ್ಟ್ ಅವ್ರು ಕೊಡೋದು? ಭಾವ ಅಂತ ನೋಡ್ದಿರಾ ಮೈ ಮೇಲೆ ಬೀಳ್ತಾರೆ. ಹೋಗಿ ಟ್ರಿಗರ್ ಮಾಡೋದು, ಕೈ ಮಾಡಲಿ ಅಂತ ಟ್ರಿಗರ್ ಮಾಡೋದು, ಅಷ್ಟು ಕಂಟ್ರೋಲ್ ಮಾಡಿದ್ದಾರೆ. ಚಪ್ಪಲೆಲ್ಲ ತಗೊಂಡು ಹೊಡಿಯೋಕ್ಕೆ ಬರ್ತಾರೆ. ಈ ರೀತಿ ಎಲ್ಲ ನಡ್ಕೊಂಡಿದ್ದಾರೆ ಸರ್ ಆಕೆ. ಅದಾದಮೇಲೆ ನಾವು ನಮ್ಮ ಅತ್ತೆಯವರು ಇನ್ವಾಲ್ವ್ ಆದರು. ನಮ್ಮ ಅತ್ತೆಯವರೆಲ್ಲ ಸ್ವಲ್ಪ ಸಮಾಧಾನ ಮಾಡಿದ್ದಕ್ಕೆ ಸೋಮಶೇಖರ್ ಅವರು ಬಂದು ಸರ್, ಅವರು ಇದೇ ಅಲಿಗೇಷನ್ಸ್ ಮಾಡಿದ್ರು, ಇದೇ ಥರ ನನ್ನ ಮನೆ ಇದು, ನನ್ನ ಮನೆಯಿಂದ ಹೊರಗಡೆ ಹೋಗಿ. ಮನೆ ಕಟ್ಟಿಲ್ಲ ಸರ್, 1 ರೂಪಾಯಿ ಯಾರ್ದು ಇಲ್ಲ ಸರ್, ನಮ್ಮ ಮಾವದು ದುಡ್ಡು. ನಮ್ಮ ಮಾವ ಕಷ್ಟಪಟ್ಟು ಕಟ್ಟಿರೋ ಮನೆ ಅದು, ಅವ್ರದ್ದಲ್ಲ, ನಮ್ಮದು ಅಲ್ಲ ಸರ್ ಆ ಮನೆ ಅದು. ನಾನು ನಂದಂತ ಹೇಳ್ಕೊಳಕ್ಕೂ ಇಲ್ಲ, ನಂದು ಅಲ್ಲ ಅದು. ಪ್ರೀತಿಯಿಂದ ನಮ್ಮ ಮನೆ ಅಂತ ನಾವು ಹಾಕ್ಕೊಂತೀವಿ ಹೊರತು ಅದು ನಾವು ಕಟ್ಟಿಲ್ಲ ಸರ್ ಮನೆ ಅದು. ನಮ್ಮ ಮಾವನ ಮನೇಲಿ ನಾವು ಇರೋದು. ಈಕೆ ಬಂದು ನನ್ನ ಮನೆ ಅನ್ನೋದಕ್ಕೆ ಏನು ಅಧಿಕಾರ ಇದೆ? ಸಣ್ಣ ಪುಟ್ಟ ಗಲಾಟೆ ಮೊದಲಿನ ಈ ಮನೆ ವಿಷಯಕ್ಕೆ ಸರ್. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಜಪ್ಪ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಆರೋಪ ಪ್ರತ್ಯಾರೋಪಗಳನ್ನ ನೋಡ್ತಾ ಇದ್ದೀವಿ. ಇಲ್ಲಿ ಇವ್ರದೇ ತಪ್ಪು ಅವ್ರದೇ ತಪ್ಪು ಅಂತ ಹೇಳೋದಕ್ಕೂ ಕೂಡ ಆಗ್ತಾ ಇಲ್ಲ, ಆ ಜಡ್ಜ್ಮೆಂಟಿಗೆ ಬರೋದಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ. ಪೊಲೀಸ್ ಕಡೆಯಿಂದ ಏನು ಮಾಹಿತಿ ಸಿಗ್ತಿದೆ ರಾಜಪ್ಪ ಈ ಕೌಟುಂಬಿಕ ವಿಚಾರವಾಗಿ? ಮಧುಶ್ರೀ, ಕಾವ್ಯಗೌಡ ಹಾಗೇನೆ ಪ್ರೇಮ ಅವರ ಮಾವ ಕಲ್ಕೆರೆಯಲ್ಲಿ ಜಮೀನ್ದಾರು ಒಂದು ಭವ್ಯವಾದಂತಹ ಒಂದು ಬಂಗಲೆಯನ್ನ ಕಲ್ಕೆರೆಯಲ್ಲಿ ಕಟ್ಕೊಂಡಿದ್ದಾರೆ. ಅದೇ ಮನೆಯಲ್ಲಿ 3 ಭಾಗಗಳಾಗಿ ವಿಂಗಡಣೆ ಮಾಡಿಕೊಂಡು ವಾಸ ಮಾಡ್ತಿದ್ದಾರೆ. ಕೆಳಮಹಡಿಯಲ್ಲಿ ಕಾವ್ಯಗೌಡರ ಅತ್ತೆ ಮಾವ ಇದ್ರೆ, ಮೊದಲ ಮಹಡಿಯಲ್ಲಿ ಪ್ರೇಮ ಕುಟುಂಬ ಇದೆ, 3ನೇ ಮಹಡಿಯಲ್ಲಿ ಕಾವ್ಯ ಹಾಗೇನೆ ಕಾವ್ಯ ಪತಿ ಇದ್ದಾರೆ. ಆದ್ರೆ ಅಲ್ಲಿ ಈ ಒಂದು ಜಾಗದ ವಿಚಾರವಾಗಿ, ಮನೆಯ ವಿಚಾರವಾಗಿ ಈ ಕುಟುಂಬಗಳ ನಡುವೆ ಆಗಾಗ ಒಂದಿಷ್ಟು ಗಲಾಟೆಗಳು ನಡೀತಾ ಇತ್ತು ಅನ್ನೋದು ಕೂಡ ಸ್ಪಷ್ಟತೆಯಲ್ಲಿ ಸಿಗ್ತಾ ಇರುವಂತದ್ದು. ಅದ್ರ ಜೊತೆಗೆ ಪ್ರೇಮ ಅವ್ರು ಹೇಳಿದ್ರು, ಅಂದ್ರೆ 3 ಭಾಗಗಳಾಗಿ ಮನೆಯನ್ನು ವಿಂಗಡಣೆ ಮಾಡಿದ್ರು ಅಂತ ಹೇಳಿ. ಯಾಕಂದ್ರೆ ಸದ್ಯಕ್ಕೆ ಕಾವ್ಯಗೌಡ ಹೇಳ್ತಿದ್ದಾರೆ ಯಾವುದೇ ರೀತಿಯಾದಂತಹ ಆಸ್ತಿ ವಿಚಾರ ಇಲ್ಲ ಅಂತ ಹೇಳಿ. ಆದ್ರೆ ಅಲ್ಲಿ ಪ್ರೇಮರವರ ಮಾತನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ಇದು ಆಸ್ತಿ ವಿಚಾರವಾಗಿ ಮನೆಯಲ್ಲಿ ಒಂದಿಷ್ಟು ಮನಸ್ತಾಪಗಳು ಇತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಅದನ್ನ ಬಹುಶಃ ಅವರ ಮಾವ ಕೂಡ ಕಲ್ಕೆರೆ ಏರಿಯಾ ಸುತ್ತಮುತ್ತ ಸಾಕಷ್ಟು ಒಳ್ಳೆ ಹೆಸರನ್ನ ಪಡ್ಕೊಂಡಿರುವಂತವ್ರು. ಬಹುಶಃ ಮನೆಯಲ್ಲಿ ಕೂತು ಬಗೆಹರಿಸಿಕೊಳ್ಬೇಕಾದಂತ ವಿಚಾರ ಸದ್ಯಕ್ಕೆ ಬೀದಿಗೆ ಬಂದು ಪೊಲೀಸ್ ಠಾಣೆ ಮೆಟ್ಟಿಲವರೆಗೂ ಕೂಡ ಬಂದಿರುವಂತದ್ದು. ಘಟನೆಗೆ ಸಂಬಂಧಪಟ್ಟಂತೆ ಇಲ್ಲಿ ಕಾವ್ಯ ಪ್ರೇಮ ಮೇಲೆ ಆರೋಪವನ್ನ ಮಾಡ್ತಿದ್ದಾರೆ. ಪ್ರೇಮ ಕುಟುಂಬಸ್ಥರೆಲ್ಲರೂ ಸೇರಿ ನನ್ನ ಮೇಲೆ ಹಲ್ಲೆಯನ್ನ ಮಾಡಿದ್ರು ಅಂತೇಳಿ. ಪ್ರೇಮ ಅವರು ಕೂಡ ಕಾವ್ಯ ಹಾಗೇನೆ ಅವರ ಕುಟುಂಬಸ್ಥರೆಲ್ಲರೂ ಕೂಡ ಸೇರಿ ಹಲ್ಲೆ ಮಾಡಿದ್ರು ಅಂತ ಹೇಳಿ ಸದ್ಯಕ್ಕೆ ದೂರು ಪ್ರತಿ ದೂರು ಎರಡನ್ನೂ ಕೂಡ ದಾಖಲು ಮಾಡಿಕೊಂಡಿರುವಂತದ್ದು. ರಾಮಮೂರ್ತಿ ನಗರ ಪೊಲೀಸ್ ಠಾಣೆಗೆ ಇಬ್ರು ಕೂಡ ಕಾವ್ಯ ಹಾಗೇನೆ ಪ್ರೇಮ ಮತ್ತೆ ಪ್ರೇಮ ಪತಿ ನಂದೀಶ್ ಇಬ್ರು ಕೂಡ ಬಂದು ಒಂದು ಹೇಳಿಕೆಯನ್ನ ಕೂಡ ದಾಖಲು ಮಾಡಿ ಹೋಗಿರುವಂತದ್ದು. ಅಂದ್ರೆ ಅವರು ತಮ್ಮದೇ ಆದಂತಹ ವರ್ಷನ್ ನಲ್ಲಿ ಒಂದಷ್ಟು ಹೇಳಿಕೆಯನ್ನ ಕೊಡೋದ್ರ ಮೂಲಕವಾಗಿ ನಾವೇ ಸರಿ ಅನ್ನುವಂತ ರೀತಿಯಲ್ಲಿ ಹೇಳ್ತಿರುವಂತದ್ದು. ಹಾಗಾಗಿ ಇದು ಲೀಗಲ್ ಆಗಿ
ಹೋಗೋದಾದ್ರೆ ಪೊಲೀಸ್ ಠಾಣೆಯಲ್ಲಿ ಬಗೆಹರಿಯುವಂತಹ ಪ್ರಕರಣ ಏನಿಲ್ಲ, ಅದೆಲ್ಲದೂ ಕೂಡ ಸಿವಿಲ್ ವ್ಯಾಜ್ಯ ಇರುವಂತಹ ಕಾರಣಕ್ಕಾಗಿ ಕೋರ್ಟ್ ಮೂಲಕವಾಗಿ, ಇಲ್ಲ ಅಂದ್ರೆ ಅವರ ಮನೆಯಲ್ಲೇ ಕೂತ್ಕೊಂಡು ಏನು ಆಸ್ತಿ ಏನಿದೆ ಅದನ್ನ ಭಾಗ ಮಾಡಿಕೊಳ್ಳುವಂತಹ ವಿಚಾರ ಇರುವಂತಹ ಕಾರಣದಿಂದಾಗಿ ಪೊಲೀಸ್ ಠಾಣೆಯಲ್ಲಿ ಅಂದ್ರೆ ಲೀಗಲ್ ಆಗಿ ಹೋದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಪ್ರೋಗ್ರೆಸ್ ಇರುವುದಿಲ್ಲ. ಕೇವಲ ಇಬ್ಬರ ಒಂದು ಹೇಳಿಕೆಯನ್ನು ದಾಖಲು ಮಾಡ್ಕೊಳ್ತಾರೆ. ಅಂದ್ರೆ ಇಲ್ಲಿ ಒಂದಿಷ್ಟು ಹಲ್ಲೆ ಮಾಡಿರುವಂತಹ ವಿಡಿಯೋ ಕೂಡ ಲಭ್ಯ ಆಗಿದೆ. ಅಂದ್ರೆ ಇಲ್ಲಿ ಕಾವ್ಯ ಹಾಗೇನೆ ಸೋಮಶೇಖರ್, ಕಾವ್ಯ ಪತಿ ಅವರು ಹಲ್ಲೆ ಮಾಡಿರುವಂತಹ ಒಂದಿಷ್ಟು ವಿಡಿಯೋಗಳು ಕೂಡ ಇರುವಂತದ್ದು. ಆ ವಿಡಿಯೋ ತುಣುಕು ಆಧಾರದ ಮೇಲೆ ಪೊಲೀಸರು ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಸ್ಟೇಟ್ಮೆಂಟ್ ಅನ್ನ ಇಬ್ಬರಿಂದಲೂ ಕೂಡ ನೋಟ್ ಮಾಡಿಕೊಂಡಿದ್ದಾರೆ. ಇದಾದ ಬಳಿಕವಾಗಿ ಕೋರ್ಟ್ ಮೂಲಕವಾಗಿ ಅಂದ್ರೆ ಆ ಜಮೀನಿನ ಸಿವಿಲ್ ವ್ಯಾಜ್ಯ ಏನಿದ್ರು ಕೂಡ ಕೋರ್ಟ್ ಮೂಲಕವಾಗಿ ಬಗೆಹರಿಸಿಕೊಳ್ಬೇಕಾಗತ್ತೆ. ಇಲ್ಲಾಂದ್ರೆ ಅವರ ಮಾವ ಕೂಡ ಇರುವಂತಹ ಕಾರಣದಾಗಿ ಅವರು ಭಾಗವನ್ನ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ ಗಲಾಟೆ ಪ್ರಕರಣ ಯಾವ ಒಂದು ಮುಂದೆ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಪೊಲೀಸರು ಕೂಡ ಇಬ್ಬರಿಗೂ ಕೂಡ ಬುದ್ಧಿವಾದವನ್ನ ಹೇಳೋದ್ರ ಮೂಲಕವಾಗಿ ಕಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಕೇಸ್ ಯಾವೆಲ್ಲ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಮಧುಶ್ರೀ, ಧನ್ಯವಾದ ರಾಜಪ್ಪ ತಮ್ಮ ಮಾಹಿತಿಗಾಗಿ.